Hi everyone, welcome to my channel once again. I am Ravi Kumar. So ನಿಮಗೆಲ್ಲ ಗೊತ್ತಿರುವ ಹಾಗೆ ಈಗ ಲಾಸ್ಟ್ 1 ಮಂತ್ ಇಂದ ನಾವು ಸುಮಾರು M1 ಗೆ ರಿಲೇಟೆಡ್ ಆಗಿರುವಂತಹ ವಿಡಿಯೋಸ್ ನ ಮಾಡ್ತಾನೆ ಬರ್ತಾ ಇದೀವಿ. ಸೊ ಇದ್ರ ಜೊತೆಲೆ ಈಗ ತಾನೇ ಒಂದು ಹೊಸ ಐಟಮ್ ಅಂತ ತರಿಸಿದೀನಿ. ಸೊ ದಿಸ್ ಇಸ್ ಅಂದ್ರೆ ಇಟ್ ಈಸ್ ಮೋಸ್ಟ್ ಯೂಸ್ಫುಲ್ ಫಾರ್ ಯಾರಿಗಪ್ಪ ಅಂತಂದ್ರೆ ರೀಡರ್ಸ್ ಅಂದ್ರೆ ಸೊ ಬುಕ್ಸ್ ನ ಹುಚ್ಚಿರೋ ಅಂತವ್ರು ಮತ್ತೆ ಬುಕ್ಸ್ ನ ಓದಬೇಕು ಅಂತ ಜಾಸ್ತಿ ಆಸೆ ಪಡೋರಿಗೆ ಇದು ಮೋಸ್ಟ್ ಯೂಸ್ಫುಲ್. ಅದ್ರಲ್ಲಿ ನಾನು ಒಬ್ಬ. ಸೊ ಆ ತರ ಐಟಮ್ ಅಲ್ಲಿ ಇದೊಂದು ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ನಿಮ್ಗೆ ಆಲ್ರೆಡಿ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ ಏನಿರ್ಬೋದು ಇದು ಅನ್ನೋದು, ನಿಮ್ಗೆ ಆಲ್ರೆಡಿ ಐಡಿಯಾ ಬಂದಿರುತ್ತೆ. ಸೊ ಯೂಶಲಿ ಬುಕ್ಸ್ ಓದ್ಬೇಕಾದ್ರೆ ನಾವೇನ್ ಮಾಡ್ತೀರಪ್ಪ ಅಂದ್ರೆ ಬುಕ್ಸ್ ನ ಓದಕ್ಕೆ ಜಾಸ್ತಿ ಆಸೆ ಇರುವಂತವ್ರು ನಾವು ಪ್ರತಿ ಸತಿ ಫಿಸಿಕಲ್ ಬುಕ್ ನ ತಗೊಂತಾ ಇರ್ತೀವಿ. ಬಟ್ ಇದು ಫಸ್ಟ್ ಟೈಮ್ ಒಂದು ಡಿಜಿಟಲ್ ರೀಡ್ ಅಂತ ಹೇಳಿ. ಸೊ ಏನ ಕೊಡುತ್ತೆ ಇದು ಅನ್ನೋದನ್ನ ನಾನು ಜಸ್ಟ್ ಓಪನ್ ಮಾಡಿ ತೋರಿಸ್ತೀನಿ. ಸೊ ಇದು ಒಂದು ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಯೂಶುವಲ್ ಆಗಿ ಅಮೆಝಾನ್ ಅಲ್ಲಿ ಸೇಲ್ ಮಾಡುವಂತ ಐಟಮ್. ಬಟ್ ನಮಗೆ ಒಂದು ಡೆಲ್ಲಿ ಕಂಪ್ನಿಯಿಂದ ಇದು ಸುಮಾರು ಒಂದು 50% ವರೆಗೂ ಡಿಸ್ಕೌಂಟ್ ಇರುವಂತಹ ಒಂದು ಡೀಲರ್ ಇಂದ ನಮಗೆ ಬಂದಿರುವಂತ ಐಟಮ್ ಇದು. ಸೊ ಇಟ್ ಇಸ್ ಅಬೌಟ್ ನೋಡಿ, ಪ್ಯಾಕಿಂಗು ಎಲ್ಲ ತುಂಬಾ ಸೂಪರ್ ಆಗಿ ಮಾಡಿದ್ದಾರೆ. ಅದು ನಾನು ತುಂಬಾ ಮೆಚ್ಕೊಂಡೆ. ಯಾಕಂದ್ರೆ ಯೂಶುವಲಿ ನಮಗೆ ಕೆಲವು ಟೈಮ್ ಫ್ಲಿಪ್ಕಾರ್ಟ್ ಇರ್ಬೋದು ಅಥವಾ ಅಮೆಝಾನ್ ಇರ್ಬೋದು, ಕೆಲವು ಐಟಮ್ ತರಿಸಿದಾಗ ಗ್ಯಾರಂಟಿ ಹೇಳಕ್ಕಾಗಲ್ಲ, ಮತ್ತೆ ರಿಟರ್ನ್ ಪಾಲಿಸಿ ಪ್ರಾಬ್ಲಮ್ ಆಗುತ್ತೆ. ಬಟ್ ಇದು ನನಗೆ ತುಂಬಾನೇ ಕಸ್ಟಮರ್ ಸರ್ವಿಸ್ ಅನ್ನೋದು ಎಷ್ಟು ಚೆನ್ನಾಗಿ ಮಾಡಿದ್ರು ಅಂತಂದ್ರೆ, ಅಲ್ಲಿ ಡಿಸ್ಪ್ಯಾಚ್ ಮಾಡಿದ ತಕ್ಷಣ ಹಿಡಿದು ಇಲ್ಲಿ ರೀಚ್ ಆಗೋವರೆಗೂ ಅವರೇ ಕೇರ್ ತಗೊಂಡು ಇದು ರೀಚ್ ಆಯ್ತಾ ಅಂತ ಕನ್ಫರ್ಮ್ ಮಾಡ್ಕೊಂಡು ನನಗೆ ತುಂಬಾ ಶಾಕ್ ಆಗಿದೆ. ಆಕ್ಚುಲಿ ದಿಸ್ ಇಸ್ ಒನ್ ಆಫ್ ದ ಡೀಲರ್ ಹೆಸರು ಬಂದ್ಬಿಟ್ಟು ಕಿಂಡಲ್ ಡೀಲ್ ಅಂತ ಹೇಳ್ಬಿಟ್ಟು. ಸೊ ಅದು ಅವ್ರು ಇಟ್ಕೊಂಡಿರುವಂತ ಹೆಸರು. ಸೊ ಅಂದ್ರೆ ನಿಮ್ಗೆ ಗೊತ್ತಾಯ್ತು ಆಲ್ರೆಡಿ, ದಟ್ ಇಸ್ ನಥಿಂಗ್ ಬಟ್ ಕಿಂಡಲ್. ಅಂದ್ರೆ ನಾವು ಈ ಡಿಜಿಟಲ್ ಬುಕ್ಸ್ ನ ಓದಬೇಕು ಅಂತಂದ್ರೆ ಯೂಸ್ ಮಾಡುವಂತಹ ಎಲೆಕ್ಟ್ರಾನಿಕ್ ಡಿವೈಸ್ ಅಂತ ಹೇಳ್ಬೋದು. ದಟ್ ಇಸ್ ಕಾಲ್ಡ್ ಕಿಂಡಲ್ ಅಂತ ಕರೀತಾರೆ. ಆ ತರ ಒಂದು ಐಟಮ್ ಇದು. ಸೊ ಇದರಲ್ಲಿ ಯಾವ ರೀತಿ ನಾವು ಓದ್ಬೋದು, ಯಾವ ರೀತಿ ಯೂಸ್ ಆಗುತ್ತೆ ಅನ್ನೋದನ್ನ ನೋಡೋಣ. ಅದು ನನಗೆ ಫಸ್ಟ್ ಇಷ್ಟ ಆಗಿದ್ದು ಅವರ ಡೆಲಿವರಿ ಕೊಡುವಂತಹ ಪ್ರೊಸೀಜರ್. ಸೊ ಅಂದ್ರೆ ಅವ್ರು ಅಲ್ಲೇ ಪಿಕಪ್ ಮಾಡ್ತಾರೆ. ಮತ್ತೆ ಇನ್ನೊಂದು, ಇದಕ್ಕೆ ನೀವೇನು COD ಬೇಕಾದ್ರೂ ತಗೋಬಹುದು. ಬಟ್ CODಗೆ ಇನ್ನೊಂದು ಪ್ರಾಬ್ಲಮ್ ಕ್ರಿಯೇಟ್ ಆಯ್ತು. ಏನಪ್ಪಾ ಅಂದ್ರೆ ಈ ಕಾರ್ಡ್ ಕಡೆಯಿಂದ COD ಬಾಯಿ ಅಮೌಂಟ್ ಇಸ್ಕೊಂಡು ಆ ಅಮೌಂಟ್ ನ ಮತ್ತೆ ಈ ಕಾರ್ಡ್ಗೆ ಡೆಪಾಸಿಟ್ ಮಾಡಿದಿನ ಪಾಪ ಈ ಪರ್ಸನ್ಗೆ ಅಮೌಂಟ್ ರೀಚ್ ಆಗಿರ್ಲಿಲ್ಲ. ಬಟ್ ಫೈನಲಿ ಅವ್ರು ಮತ್ತೆ ನನಗೆ ರೀಜನರೇಟ್ ಮಾಡಿ ಐಟಮ್ನ ಇನ್ನೊಂದ್ಸತಿ ಕಳಿಸಿದ್ದಾರೆ. ಅವರೇ ಅದನ್ನ ರಿಟರ್ನ್ ತಗೊಂಡು. ಸೊ ಅದು ನನಗೆ ತುಂಬಾ ಇಷ್ಟ ಆಗಿದ್ದು. ಸೊ ದಟ್ ಈಸ್ ಒನ್ ಆಫ್ ದಿ ಸರ್ವಿಸ್ ಕಾರ್ಡ್ ಕಿಂಡಲ್ ಡೀಲ್ ಅಂತೇಳಿ, ಅದು ಕಂಪ್ನಿ ಹೆಸರು. ಓಕೆ, ಲೆಟ್ಸ್ ಓಪನ್ ದಿಸ್ ಒನ್. ಯಾಕೆ ಈ ತರ ಅಂತಂದ್ರೆ, ನಾವು ಪ್ರತಿ ಸತಿ ಅಬ್ಸರ್ವ್ ಮಾಡ್ತಾ ಇರ್ತೀವಿ ಸುಮಾರು ಜನ ಆನ್ಲೈನ್ ಬೈ ಮಾಡಕ್ಕೆ ಇಷ್ಟಪಡೋದಿಲ್ಲ. ಬಟ್ ಈ ನಡುವೆ ಅಂತೂ ಆನ್ಲೈನ್ ತುಂಬಾನೇ ಕೆಲವು ಸರ್ವಿಸಸ್ ಒಳ್ಳೊಳ್ಳೆ ಕಂಪ್ನಿಗಳು ಸರಿಯಾಗಿ ಸರ್ವಿಸ್ ಕೊಡ್ತಾ ಇಲ್ಲ, ಮತ್ತೆ ರಿಟರ್ನ್ ಪಾಲಿಸಿ ಚೇಂಜ್ ಮಾಡ್ತಾ ಇದ್ದಾರೆ. ಇದೆಲ್ಲ ನಾವು ನೋಡಿದಾಗ ಅನ್ಸುತ್ತೆ ಸೊ ಈ ತರದೆಲ್ಲ ಯಾಕಪ್ಪ ಅಂತೇಳಿ. ಬಟ್ ಓಕೆ, ಈ ತರ ಸರ್ವಿಸ್ ಕೊಟ್ಟಾಗ ನಾವು ಆರಾಮಾಗಿ ಇನ್ನೊಬ್ಬರನ್ನ ಮೆಚ್ಕೊಬಹುದು. ನೋಡಿ ಎಷ್ಟು ನೀಟಾಗಿ ಪ್ಯಾಕಿಂಗ್ ಮಾಡಿದ್ದಾರೆ ಅಂತಂದ್ರೆ, ಇದು ಅಮೆಝಾನ್ ಬಾಕ್ಸೇ ಇದೆ. ನಮ್ಗೆ ಅವ್ರು ಹೇಳಿದ್ರು ಅವರು ಡೀಲ್ ಮಾಡೋದು ಬರೀ ಅಮೆಝಾನ್ ಐಟಮ್ಸ್ ಅಂತೆ. ಸೊ ಅದ್ರ ಮೂಲಕ ಒಂದು ಗೊತ್ತಾಗಿದ್ದೇನಪ್ಪ ಅಂತಂದ್ರೆ, ಈ ತರ ಅಮೆಝಾನ್ ಐಟಮ್ಸ್ ನ ನಿಜ ಡೀಲ್ ಮಾಡ್ತಾರಾ, ಜೊತೆಲಿ ಇದೇ ತರ ಡಿಸ್ಕೌಂಟ್ ಕೊಡ್ತಾರಾ, ಇದು ಫೇಕಾ, ಈ ತರ ಎಷ್ಟೋ ಒಂದು ಡೆಲ್ಲಿ ಕಂಪ್ನಿ ಆಗಿರೋದ್ರಿಂದ ಕೆಲವು ಅಮೌಂಟ್ ಹಾಕ್ಸ್ಕೊಂಡು ಕೆಲವು ಕೊಡೋದೇ ಇಲ್ಲ. ಈ ತರದೆಲ್ಲ ಡೌಟ್ಸ್ ತುಂಬಾ ಇತ್ತು ನನಗೆ. ಬಟ್ COD ಅಂತ ಸೆಲೆಕ್ಟ್ ಮಾಡಿದ್ಮೇಲೆ ಆಮೇಲೆ ಅನಿಸ್ತು ನಮಗೆ ಈ ಕೆಲವೊಂದು ಕಂಪ್ನಿಗಳನ್ನ ನಂಬಬೇಕು. ಬಟ್ ಏನಪ್ಪಾ ಅಂದ್ರೆ ನಾವು ನಂಬ್ದಿರ ಏನ್ ಮಾಡ್ತೀರಿ, ಇಲ್ಲಿ ಲೋಕಲ್ ಕೊರಿಯರ್ ಬಾಯ್ಸ್ ನ ನಂಬಿಡ್ತೀರಿ. ಬಟ್ ಅದೇ ಪ್ರಾಬ್ಲಮ್ ಆಗಿದ್ದು. ಯಾಕಂದ್ರೆ ಅವರು ಆ COD ಕೊಟ್ಟಿರೋ ಅಮೌಂಟ್ ನ ಕೂಡ ಅವರು ಕ್ಲೀನ್ ಆಗಿ ಡೆಪಾಸಿಟ್ ಮಾಡಿರ್ಲಿಲ್ಲ. ಇದರಿಂದ ಇವರೇ ಅದನ್ನ ಅಲ್ಲಿಂದನೇ ಕಾಲ್ ಮಾಡಿ ಸಾಲ್ವ್ ಮಾಡ್ಕೊಂಡ್ರು. ಸೊ ದಿಸ್ ಈಸ್ ಕೊಟ್ಟಿರುವಂತಹ ಒಂದು ಬ್ಯಾಕ್ ಪ್ಯಾಕ್ ಇದು. ಸಿ ದಿಸ್ ಈಸ್, ಸೊ ದಟ್ ಈಸ್ ವಾಟ್ ನಾನು ಹೇಳ್ತಾ ಇದ್ದಂತ ಕಿಂಡಲ್ ಪೇಪರ್ ವೈಟ್ ಅಂತೇಳಿ. ಸೊ ಕಿಂಡಲ್ ಪೇಪರ್ ವೈಟ್, ದಟ್ ಇಸ್ ದ ಅಮೆಝಾನ್ ಕಂಗ್ರಾಚುಲೇಷನ್ ಲೆಟರ್ ಬಂದಿರುವಂತದ್ದು. ಸೊ ಇದೊಂದು ಐಟಮ್ ಇದೆ. ಜೊತೆಲಿ ಅವರು ಖುಷಿ ಕೊಡುವಂಥದ್ದು, ಅವರು ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ರು ನನಗೆ, ಸರ್ ನಿಮಗೆ ಇಷ್ಟ ಆಗೋಕ್ಕೆ ನಾನು ಒಂದು ನಿಮಗೆ ಬ್ಯಾಕ್ ಕವರ್ ಕೊಡ್ತೀನಿ, ಫ್ರೀ ಆಫ್ ಕಾಸ್ಟ್ ಬ್ಯಾಕ್ ಕವರ್ ಕೊಡ್ತೀನಿ ಅಂತ ಹೇಳಿದ್ರು. ಸೊ ದಿಸ್ ಈಸ್ ಅಬೌಟ್ ಅದೇ ಬ್ಯಾಕ್ ಕವರು, ಒಂದು ಕಿಂಡಲ್ ಯೂಸ್ ಮಾಡೋಂತಹ ಬ್ಯಾಕ್ ಕವರ್ ಇದು. ತುಂಬಾ ಓದೋ ಅಂತವ್ರಿಗೆ ತುಂಬಾ ಇಷ್ಟ ಆಗೋ ಅಂಥದ್ದು. ಸಿ ದಿಸ್ ಇಸ್ ದ ಒಂದು ಬ್ಯಾಕ್ ಕವರ್ ಅಷ್ಟೇ. ಇದು ಇನ್ನ ಆಕ್ಚುಲ್ ಐಟಮ್ ಓಪನ್ ಮಾಡಿಲ್ಲ. ಸೊ ಇದು ಕೂಡ ಚೆನ್ನಾಗೇ ಇದೆ. ಓಕೆ, ಇದು ಒಳಗಡೆ ಮತ್ತೆ ಇನ್ನೊಂದು ಬಾಕ್ಸು, ದಟ್ ಈಸ್, ಸೊ ದಿಸ್ ಇಸ್ ಆಕ್ಚುಯಲ್ ಡಿವೈಸ್ ಅಮೆಝಾನ್ ಕಿಂಡಲ್ ಪೇಪರ್ ವೈಟ್. ಇಲ್ಲೇ ನೀವು ಅಬ್ಸರ್ವ್ ಮಾಡಬಹುದು, ಇಲ್ಲಿ ಮೆನ್ಷನ್ ಮಾಡಿದ್ದಾರೆ
ಸೊ ಟೋಟಲ್ಲು 12,298 ಅಂದರೆ 16,000 ಇರೋದು, ಡಿಸ್ಕೌಂಟ್ಗೆ 12,000 ಇದೆ. ಬಟ್ ನನಗೆ ಇದಕ್ಕಿಂತ ತುಂಬ ರೇಟು ಕಡಿಮೆಗೆ ಸಿಕ್ತು. ಸೊ ದಿಸ್ ಇಸ್ ದ ಬೆಸ್ಟ್ ಡೀಲ್ ಅಂತಾನೆ ಹೇಳ್ಬೋದು. ಈ ಥರದ್ದು ನಿಮಗೆ ಅಮೆಝಾನಿಂದ ಆಗಲಿ ಅಥವಾ ಫ್ಲಿಪ್ಕಾರ್ಟಿಂದ ಆಗಲಿ ಸಿಗೋಕ್ಕೆ ಚಾನ್ಸಸ್ಸೇ ಇಲ್ಲ. ಯಾಕಂದರೆ ಐ ಆಮ್ ಶೂರಾಗಿ ಹೇಳ್ತೀನಿ, ಸುಮಾರು ಕಡೆ ಸರ್ವಿಸಸ್ ನೋಡಾದ್ಮೇಲೆ ಈವನ್ ಬಿಗ್ ಬಿಲಿಯನ್ ಡೇ ಸೇಲಲ್ಲಿ ಕೂಡ ಈ ಥರ ಡಿಸ್ಕೌಂಟ್ ಸಿಗೋದಿಲ್ಲ. ಸೊ ಮತ್ತೆ ಕೆಲವು ಟೈಮ್ ಆಗ್ತಾ ಇರ್ತಾರೆ ಇವರು. ಈಗ ನನಗೆ ಕಾಂಟ್ಯಾಕ್ಟ್ ಸಿಕ್ಕಿದ ಮೇಲೆ ಸುಮಾರು ಸ್ಟೇಟಸ್ ಆಗ್ತಾ ಇರ್ತಾರೆ, ಏನಾದರೂ ಪ್ರಾಬ್ಲಮ್ ಇರೋವಂಥ ಐಟಮ್ನ ಕೆಲವು ಟೈಮ್ ಅವ್ರು ಇನ್ನೂ ತೀರಾ ಡಿಸ್ಕೌಂಟ್ಗೆ ಹಾಕುವಂಥದ್ದು ಕೂಡ ಮಾಡ್ತಾರೆ. ಸೊ ಆಲ್ಮೋಸ್ಟ್ ನನಗೆ ಆನ್ಲೈನಲ್ಲಿ ಇರುವಂತಹ ಐಟಮ್ಗಿಂತ 50% ಡಿಸ್ಕೌಂಟಲ್ಲಿ ಸಿಕ್ಕಿದೆ ಇದು. ಸೊ ಅದ್ರ ಬಗ್ಗೆ ಏನು ನೀವು ಡೌಟ್ ಪಡೋದೇ ಬೇಕಾಗಿಲ್ಲ. ಎಗೇನ್ ಈ ಬಾಕ್ಸ್ ಓಪನ್ ಮಾಡಿದ್ಮೇಲೆ ಎಗೇನ್ ವಿ ಆರ್ ಸೀಯಿಂಗ್ ದಟ್ ಎಗೇನ್ ಒಂದು ಅಮೆಝಾನ್ ಬಾಕ್ಸು, ಆಕ್ಚುಯಲ್ ಡಿವೈಸು, ಮತ್ತೆ ಇದಕ್ಕೆ ಇನ್ನೂ ಒಂದು ಕಲರ್ದು ಒಂದು ಬ್ಯಾಕ್ ಕೇಸ್ನ ನನಗೆ ಫ್ರೀಯಾಗಿ ಕೊಟ್ಟಿದ್ದಾರೆ. ಸೊ ಟೋಟಲಿ ಐ ಗಾಟ್ 2 ಬ್ಯಾಕ್ ಕೇಸಸ್. ಸೊ ಇದು ಸ್ವಲ್ಪ ಆರೆಂಜ್ ಕಲರ್ ಇದೆ, ಇದು ಬ್ಲ್ಯಾಕ್ ಕಲರು. ಸೊ ಎನಿಹೌ 2 ಬ್ಯಾಕ್ ಕೇಸಸ್. ಇದನ್ನೇ ನಿಮಗೆ ಒಂದು 500 to 300 600 ವರೆಗೂ ಸೇಲ್ ಮಾಡ್ತಾರೆ ಅಮೆಝಾನಲ್ಲಿ. ಸೊ ಅದು ನನಗೆ ಅವರೇ ಹೇಳಿದ್ರು, ಸರ್ ಇಲ್ಲ ನಿಮಗೆ ಈ ಥರ ಒಂದು ಟೆಕ್ನಿಕಲ್ ಇದಿರೋದ್ರಿಂದ ನಿಮಗೋಸ್ಕರ ಇದನ್ನ ನಾನು ಕಾಂಪ್ಲಿಮೆಂಟರಿ ಆಗಿ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರು. ಸೊ ದಿಸ್ ಈಸ್ ಅಗೇನ್ ದಿಸ್ ಈಸ್ ದ ಒರಿಜಿನಲ್ ಬಾಕ್ಸ್ ಆಫ್ ಅಮೆಝಾನ್ ಕಿಂಡಲ್. ಸೊ ಅಮೆಝಾನ್ ಅಷ್ಟೇ ಇದೆ, ಇಲ್ಲಿದೆ ನೋಡಿ. ಸೊ ಇದು ನಮಗೆ ಬೇಕಾಗಿರುವಂತಹ ಡಿವೈಸು, ದಟ್ ಈಸ್ ಅಮೆಝಾನ್ ಪೇಪರ್ ವೈಟ್. ಸೊ ಸೀಲ್ ಆಗಿರೋದು ಕ್ಲೀನಾಗಿ ನೋಡ್ಬೋದು ನೀವು. ಸೊ ಯಾವುದೇ ರೀತಿಯಾದಂಥ ಓಪನ್ ಇಲ್ಲ, ಹೊಸ ಐಟಮ್ ತೊಗೊಳಂಗೆ ಹೆಂಗಿರುತ್ತೋ ಅದೇ ರೀತಿ ನಮಗಿಲ್ಲಿ ಕಾಣಿಸ್ತಾ ಇದೆ. ಸೊ ಲೆಟ್ ಮೀ ಓಪನ್ ದಿಸ್ ಒನ್. ಓಪನ್ ಮಾಡೋಕ್ಕೆ ಸಿಂಪಲ್ ಆಗಿ ಇಲ್ಲೊಂದು ಸ್ಟಿಕ್ಕರ್ ಥರ ಕೊಟ್ಟಿದ್ದಾರೆ. ಸೊ ಸಿಂಪಲ್ ಆಗಿ ಓಪನ್ ಆಗುತ್ತೆ. ಎಸ್, ವಾವ್. ಸೊ ದಿಸ್ ಇಸ್ ಮೈ ಫಸ್ಟ್ ಕಿಂಡಲ್ ಡಿವೈಸ್. ಹೋಪ್ ನಿಮಗೆ ಕ್ಲೀನಾಗಿ ಕಾಣಿಸುತ್ತೆ ಅಂತ ಅನ್ಕೊತೀನಿ. ಸೊ ದಿಸ್ ಈಸ್ ನನ್ಗೆ ಓಡಿದ ತಕ್ಷಣ ಶಾಕ್ ಆಗುತ್ತೆ, ಏನಪ್ಪ ಇದು ಡಿವೈಸ್ ಈ ಥರ ಮೇಲೆ ಈ ಥರ ಕೊಟ್ಟಿದ್ದಾರಾ, ಇದು ಆ್ಯಕ್ಚುಲಿ ಡಿಸ್ಪ್ಲೇನೇ ಇದೆನಾ ಬೇರೆ ಥರ ಇದೆ ಅಂತ ಕನ್ಫ್ಯೂಸ್ ಆಗ್ತಾ ಇರುತ್ತೆ ನನಗೆ. ಹೋಪ್ ಯು ಆರ್ ಅಬ್ಸರ್ವಿಂಗ್ ದಿಸ್ ಒನ್. ಸೊ ಇದನ್ನೊಂದು ಏನಪ್ಪ ಅಂದರೆ ಇವಾಗಿಂದ ಇದಕ್ಕೆ ಅಡ್ಜಸ್ಟ್ ಆಗುವಂಥದ್ದಲ್ಲ, ದಿಸ್ ಈಸ್ ಒನ್ ಆಫ್ ದಿ ಬಿ ಟೈಪ್ ಚಾರ್ಜಿಂಗ್ ಇರುವಂಥದ್ದು. ಸೊ ನೋಡೋಕ್ಕೆ ನನಗೆ ಸುಮಾರು ಓದಬೇಕು ಅನಿಸಿದಾಗ ಸುಮಾರು ಸತಿ ಇದೊಂದು ಬೈ ಮಾಡಬೇಕು ಅಂತ ಅನ್ಕೊತಾ ಇದ್ದೆ. ಅವಾಗೆಲ್ಲ ಅನ್ಸೋದು ಸುಮ್ಮನೆ ದುಡ್ಡು ವೇಸ್ಟ್ ಆಗುತ್ತೇನೋ ಅಂತ ಅನಿಸ್ತಾ ಇತ್ತು. ಬಟ್ ಓಕೆ, ಒಂದು ಓದಿನ ಅಭ್ಯಾಸ ಇರುವಂಥವ್ರಿಗೆ ಮತ್ತು ಹುಚ್ಚಿರುವಂಥವ್ರಿಗೆ ಈ ಡಿವೈಸ್ ತುಂಬಾನೇ ಕಂಪ್ನಿ ಕೊಡುತ್ತೆ ನಿಮಗೆ. ಸೊ ಯಾಕಂತಂದರೆ ನಮಗೆಲ್ಲ ಗೊತ್ತೇ ಇದೆ, ಈಗ ಮೊಬೈಲ್ಗಳನ್ನ ಓದೋದು ಅನ್ನೋದು ತುಂಬ ಕಡಿಮೆ. ಓದ್ತಾ ಇದ್ದಂಗೆ ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ಮತ್ತೇನು ಮಾಡ್ತೀರಿ, ಮೊಬೈಲ್ ಡಿವೈಸ್ ಓದ್ತಾ ಇದ್ದಂಗೆ ಪಕ್ಕದಲ್ಲಿ ವಾಟ್ಸಪ್ ಬರ್ಬೋದು, ಫೇಸ್ಬುಕ್ ಬರ್ಬೋದು, ನೋಟಿಫಿಕೇಶನ್ ಬರ್ಬೋದು, ಅಲ್ಲಿ ಡೈವರ್ಷನ್ಸ್ ಜಾಸ್ತಿ ಇರುತ್ತೆ. ಸೊ ಇದು ಕವರ್ ಹಾಕಿರುವಂಥದ್ದು ತುಂಬ ಅದೇ ಒರಿಜಿನಲ್ ಐಟಮ್ ನಿಮ್ಗೆ ಯಾವ ರೀತಿ ಬರುತ್ತೋ ಅಮೆಝಾನಿಂದ ಅದೇ ಬಾಕ್ಸೇ ಕೊಟ್ಟಿದ್ದಾರೆ. ದೇರ್ ಇಸ್ ನೋ ಡೌಟ್ ಅಬೌಟ್ ದಟ್. ಸೊ ಮತ್ತೆ ನನಗೆ ಇಷ್ಟವಾಗಿರುವಂತಹ ಕಲರ್ ಇದು ನಾನು ಸೆಲೆಕ್ಟ್ ಮಾಡಿದ್ದು. ಸೊ ಬ್ಲ್ಯಾಕ್ ಕಲರು. ಓಕೆ, ನಾನು ಥ್ಯಾಂಕ್ ಯು ವೆರಿ ಮಚ್ ಅಂತಾನೆ ಅವ್ರಿಗೆ ಹೇಳಬೇಕು. ಯಾಕಂದರೆ 2 ನನಗೆ ಬ್ಯಾಕ್ ಕೇಸಸ್ನ ಫ್ರೀಯಾಗಿ ಕೊಟ್ಟಿರುವಂಥದ್ದು. ಸೊ ದಿಸ್ ಈಸ್ ದ ಒರಿಜಿನಲ್ ಕಿಂಡಲ್ ಐಟಮ್. ಓಕೆ, ಸೊ ಐ ಥಿಂಕ್ ಓದೋಕ್ಕೆ ತುಂಬ ಸಿಂಪಲ್ ಆಗಿರುತ್ತೆ. ಒಂದು ಸಿಂಗಲ್ ಹ್ಯಾಂಡಲ್ಲಿ ಕೂಡ ನಾವು ಇದನ್ನು ಯೂಸ್ ಮಾಡ್ಬೋದು. ಸೊ ಇದನ್ನು ಆನ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನು ಬಾಕ್ಸಲ್ಲಿ ಏನಿದೆ ಅಂತ ನೋಡೋಣ. ಸೊ ದಿಸ್ ಈಸ್ ವಾಟ್ ದ ಅಮೆಝಾನ್ ಕಿಂಡಲ್. ಓಕೆ, ಸೊ ಇಲ್ಲಿ ಕಿಂಡಲ್ ಪೇಪರ್ ವೈಟ್ ಅನ್ನೋದು ಒಂದು ಲೋಗೋ ಇದು ಅಂತದ್ದು ಕೊಟ್ಟಿದ್ದಾರೆ. ಆಮೇಲೆ ಎಗೇನ್ ಪೇಪರ್ ವೈಟ್ ಅಮೆಝಾನ್ ವಿತ್ ವೈಟ್ ಕಲರ್ ಡಿಸ್ಪ್ಲೇ ಇರುವಂಥದ್ದು ಅದೇ ಕೊಟ್ಟಿದ್ದಾರೆ. ಎಗೇನ್ ರೀಸೈಕ್ಲಿಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ಇದ್ರ ಜೊತೆಯಲ್ಲಿ ಅಮೆಝಾನ್ ಐಟಮ್ ಆಗಿರುವಂತಹ ಒಂದು ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ. ಬಟ್ ಅಡಾಪ್ಟರ್ ಇಲ್ಲ, ಇಲ್ಲಿ ಓನ್ಲಿ ಕೇಬಲ್ ಇದೆ. ಸೊ ಐ ಥಿಂಕ್ ದಿಸ್ ಇಸ್ ಮೋರ್ ದೆನ್ ಸಫಿಷಿಯೆಂಟ್ ನಮಗೆ. ಯಾಕಂದರೆ ಈಗ ಆಲ್ರೆಡಿ ಮನೆಗಳಲ್ಲಿ ಎಂಥದಕ್ಕಾದರೂ ಮೊಬೈಲ್ಗಾದರೂ ನಾವು ಡಿವೈಸ್ ಯೂಸ್ ಮಾಡ್ತಾನೆ ಇರ್ತೀವಿ. ಸೊ ಇದಕ್ಕೆ ಸಫಿಷಿಯೆಂಟಾಗಿ ನಮ್ಗೆ ಅಡಾಪ್ಟರ್ ಏನು ಬೇಕಾಗಿಲ್ಲ. ಸೊ ಚಾರ್ಜಿಂಗ್ ಬಗ್ಗೆ ಎಲ್ಲ ನನಗೆ ಗೊತ್ತಿಲ್ಲ. ಸೊ ಇಫ್ ಯು ವಾಂಟ್ ಐ ಕ್ಯಾನ್ ಮೇಕ್ ದಟ್ ವಿಡಿಯೋ ಆಫ್ಟರ್ ಯೂಸಿಂಗ್ ದಟ್. ಫಸ್ಟ್ ಆಫ್ ಆಲ್ ಈ ಕಿಂಡಲ್ ಅನ್ನೋದು ಏನಕ್ಕೆ ಯೂಸ್ ಆಗುತ್ತೆ ಅನ್ನೋದನ್ನು ನೀವು ತಿಳ್ಕೊಳ್ಳಿ. ಯಾಕಂದರೆ ನನಗೆ ಸುಮಾರು ಸತಿ ಗೊತ್ತಿರಲಿಲ್ಲ ಈ ಥರ ಒಂದು ಅಮೆಝಾನ್ ಅನ್ನೋದು ಒಂದು ಐಟಮ್ಸ್ನ ಕೆಲವೊಂದು ಯಾವ ರೀತಿ
ಈವನ್ ಐ ಆಮ್ ಯೂಸಿಂಗ್ ಫೈರ್ ಸ್ಟಿಕ್ ಆಲ್ಸೋ. ಫೈರ್ ಸ್ಟಿಕ್ ಕೂಡ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಸೊ ಎಲ್ಲಿ ಔಟ್ಡೇಟ್ ಆಗೋಗುತ್ತೆ ಟಿವಿ ಅಂತ ನಾನು ಪ್ರಾಬ್ಲಮ್ ಫೇಸ್ ಮಾಡಬೇಕಾದ್ರೆ ಕರೆಕ್ಟ್ ಟೈಮ್ಗೆ ನನಗೆ ಅದೊಂದು ಐಡಿಯಾ ಹೊಡಿತು, ಏನು ಮಾಡೋಣ ಇದೊಂದು ಸ್ಮಾರ್ಟ್ ಟಿವಿ ಕನ್ವರ್ಟ್ ಮಾಡ್ಬೋದು, ಆಂಡ್ರಾಯ್ಡ್ ಟಿವಿ ಕನ್ವರ್ಟ್ ಮಾಡ್ಬೋದು ಅಂತ. ಬಟ್ ಫೈರ್ ಸ್ಟಿಕ್ ತೊಗೊಂಡ್ಮೇಲೆ ನಾನು ಕೆಲವು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಸೊ ಇದು ಮಿಕ್ಕಿದ್ದೆಲ್ಲ ಇನ್ನೇನಿಲ್ಲ, ಖಾಲಿ ಬಾಕ್ಸು. ಸೊ ಬಾಕ್ಸ್ ಮಾಡಿರೋ ರೀತಿ ನನಗೆ ತುಂಬ ಇಷ್ಟ ಆಯಿತು. ಈವನ್ ಇದು ತೊಗೊಂಡೋಗ ಅಷ್ಟೇ ನಾನು. ಸೊ ಸರ್ಟಿಫೈಡ್ ಫ್ರಸ್ಟ್ರೇಷನ್ ಫ್ರೀ ಪ್ಯಾಕೇಜಿಂಗ್, ಓಕೆ, ಅದಂತೂ ನಿಜಾನೇ. ದಿಸ್ ಈಸ್ ದ ಬಾಕ್ಸ್, that is Amazon Kindle. This is the device what I needed and what I got. ಓಕೆ, ಸೊ ಇನ್ನ ರಿಸರ್ಚ್ ಶುರುವಾಗುತ್ತೆ ಇದಕ್ಕೆ ಯಾವ ರೀತಿ ಬುಕ್ಸ್ನ ಬೈ ಮಾಡೋದು. ಒಂದು ರೀತಿ ನಿಮಗೆಲ್ಲ ಗೊತ್ತೇ ಇದೆ. ಸೊ ಅಮೆಝಾನ್ ಅಕೌಂಟಿಂದ ನಾವು ಏನಾದ್ರೂ ಲಾಗಿನ್ ಆದರೆ ನಾವು ಅಮೆಝಾನಲ್ಲಿ ಬೈ ಮಾಡೋಂಥ ಬುಕ್ಸ್ನ ರೀಡ್ ಮಾಡ್ಬೋದು. ಬಟ್ ದೇರ್ ಆರ್ ಸಮ್ ಶಾರ್ಟ್ಕಟ್ ಮೆಥಡ್ಸ್, ಆದರೆ ಇದು ಬಿಟ್ಬಿಟ್ಟು ಬೇರೆ ಕೂಡ ನಾವು ಯೂಸ್ ಮಾಡ್ಬೋದು. ಸೊ ಅದನ್ನು ಸ್ವಲ್ಪ ಸರ್ಚ್ ಮಾಡಿದ್ರೆ ನಮಗೆ ಗೊತ್ತಾಗ್ತಾ ಬರುತ್ತೆ. ಸೊ ಐ ಥಿಂಕ್ ಚೆನ್ನಾಗಿದೆ. ಇದು ನಿಮ್ಗೆ ಅನಿಸ್ಬೋದು ಇದೇನು ಸ್ಟಿಕ್ಕರ್ ಹಾಕಿದಾರ ಮೇಲೆ ಅಂತ. ಇಟ್ ಇಸ್ ನಾಟ್ ಎ ಸ್ಟಿಕ್ಕರ್, ಇದು ಸ್ಟಿಕ್ಕರೇ ಅಲ್ಲ ಆ್ಯಕ್ಚುಲಿ. ಸೊ ಕಿಂಡಲ್ ಅನ್ನೋದು ಡಿವೈಸ್ ಫಸ್ಟ್ ಆಫ್ ಆಲ್ ನೀವೇನು ತಿಳ್ಕೊಬೇಕು ಅಂದರೆ ಇದು ಒಂದು ಎಲೆಕ್ಟ್ರಾನಿಕ್ ಡಿವೈಸು, ಜಸ್ಟ್ ಫಾರ್ ರೀಡಿಂಗ್ ಪರ್ಪಸ್ ಇದನ್ನು ಯೂಸ್ ಮಾಡೋಕ್ಕಷ್ಟೇ ಸಾಧ್ಯ. ನಾವು ಬ್ರೌಸ್ ಕೂಡ ಮಾಡ್ಬೋದು. ಇದು ವೈಫೈ ಮುಖಾಂತರ ಕನೆಕ್ಟ್ ಆಗಿರುತ್ತೆ. ಈ ವೈಫೈಲಿ ನಾವೇನು ಮಾಡ್ತೀರಿ, ಅಮೆಝಾನ್ ಅಕೌಂಟ್ ಲಾಗಿನ್ ಆದ್ರಿ ಅಂತಂದರೆ ನಮ್ಮ ಅಮೆಝಾನ್ ಮೊಬೈಲ್ ಆ್ಯಪಲ್ಲಿ ಹೆಂಗೆ ಬರುತ್ತೋ, ಸೊ ಮೊಬೈಲ್ ಆ್ಯಪಲ್ಲಿ ಯಾವ ರೀತಿಯಾಗಿ ಕಿಂಡಲ್ ಆ್ಯಪ್ನ ನಾವು ಯೂಸ್ ಮಾಡ್ತೀರಿ ನೋಡಿ. ದಿಸ್ ಈಸ್ ವಾಟ್ ಕಿಂಡಲ್ ಆ್ಯಪ್ ಇರುವಂಥದ್ದು. ಸೊ ಈಗ ಆಲ್ರೆಡಿ ನಾನು ಒಂದು ಬುಕ್ ಓದ್ತಾ ಇದ್ದೀನಿ. ಸೊ ಅದೇ ಥರ ಬುಕ್ ನಿಮಗೆ ಇದು ಸ್ವಲ್ಪ ಡಿಸ್ಪ್ಲೇ ಇದಾಗ್ತಾ ಬರ್ತಾ ಇರುತ್ತೆ. ಇದಕ್ಕೂ ಡಿಫ್ರೆನ್ಸ್ ಅರ್ಥ ಆಗುತ್ತೆ ನೋಡಿ. ಸೊ ನೋ ಗ್ಲೇರಿಂಗ್ ಅನ್ನೋದು ಇರೋದಿಲ್ಲ, ನಿಮಗೆ ಸ್ಕ್ರೀನ್ ಪ್ರಾಬ್ಲಮ್ ಆಗೋದಿಲ್ಲ. ಮೊಬೈಲ್ ಓದೋದಕ್ಕೂ ಇದಕ್ಕೆ ಓದೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಸೊ ಸುಮಾರು ಬುಕ್ಸ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಂಡು ನೀವು ಓದೋಕ್ಕೆ ಶುರು ಮಾಡ್ಬೋದು. ಸೊ ಇನ್ನು ನಾನು ಶುರು ಮಾಡಬೇಕು. ಆ್ಯಂಡ್ ಇನ್ನೇನಾದ್ರು ಇದ್ರ ಬಗ್ಗೆ ತಿಳ್ಕೊಬೇಕು ಅಂತ ಆಸಕ್ತಿ ಇದ್ದರೆ ನೀವು ಕಮೆಂಟಲ್ಲಿ ಹೇಳಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್.